ನಿನ್ನಂತ ಹೆಂಡತಿ ಪುರ್ಯಕ್ಕೆ ಅದೃಷ್ಟ ಮಾಡಿಬೇಕಂತ ವಿಚಾರ. ನನ್ನ ಮೇಲೆ ಹೋಗಲ್ಲ ಬಿಡಪ್ಪ. ಬೆಳಗ್ಗೆ ತಿಂಡಿ ಯಾರು ಮಾಡ್ಕೊಡ್ತಾರೆ ನನಗೆ? ಅವತ್ತು ಬಿರಿಯಾನಿ ಮಾಡಿದ್ರೆ ಅದು ಅಷ್ಟೇ. ಒಳ್ಳೆ ರಾಗಿ ಮುದ್ದೆ, ಉಪ್ಸಾರು, ತುಪ್ಪ. ಅದೊಂದು ಕಟಾಕಿ ನೀವು ಬಿಟ್ಟಿದ್ದೀನಿ, ಅಷ್ಟು ದೂರ ಹಿಂದೆ ಕೂಡ ಆಗಿದ್ದಾವೆ. ನಾಯಿಗೆ ಓಡ್ ಬಂದರೆ ಹೈ ನಾನು ಹಸೆ ಎಲ್ಲ ಕಟಾಕ್ ಬಂದಿದ್ದೀನಿ. ಇದೊಂದು ಥರ ಏನು ಒತ್ತಂತೆ ಹೊಲದೊಳಗೆಲ್ಲ ಪುಟ್ಟಿ ಇಟ್ಕೊಂಡು ಓಡಾಡ್ತಾ ಇದೆಯಾ? ಓ ಮೇಡಮ್ ಅವ್ರು ಇವತ್ತು ಒತ್ತಂತ ಸೊಪ್ಪು ಕುಯ್ತವ್ರೆ ಅಂದರೆ ಮುದ್ದೆ ಗ್ಯಾರಂಟಿ ಹೆಂಗಾರೆ. ರಾತ್ರಿ ನೋಡ್ರಿ ಮುದ್ದೆ ಮಾಡೋದ್ರೆ ಜಗಳ ಮಾಡಿದ್ಲು. ಸೊಪ್ಪು ಕುಯ್ತಾ ಇದೆಯೇನ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೆಯವರೇ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇವತ್ತು ಹೊಲದೊಳಗೆ ಹೆಂಗಿದೆ ಅಂದರೆ ಸೊಪ್ಪು ಇವಾಗ ಸ್ವಲ್ಪ ಸೋನೆ ಥರ ಬರೋದಕ್ಕೂ ಸೊಪ್ಪು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಹಂಗೈತೆ ಸೊಪ್ಪು. ನಾವು ಹೊರಗಡೆ ಸೊಪ್ಪಿಲ್ದಾಗೆಲ್ಲ ಹೊರಗಡೆ ಸೊಪ್ಪು ತಗೊಂಡು ಎಷ್ಟೋ ಸಲ ಹೊರಗಡೆ ಎಲ್ಲ ತಂದು ಕೊಟ್ಟಿದ್ದೀನಿ. ಟೇಸ್ಟೇ ಇರಲ್ಲ. ಹೊಲದೊಳಗೆ ಒಸಿ ಸೊಪ್ಪು ಕೊಟ್ಟಿಲ್ಲ ಫ್ರೆಂಡ್ಸ್. ಬನ್ನಿ ಯಾರು ಇದ್ರೆ ಬಂದು ಕುಯ್ಕೊಂಡು ಇದೆಲ್ಲ ಫುಲ್ ನೋಡಿ. ಒಂದು ಚೀಲ ತಗೊಂಬಂದು ಕುಯ್ಕೊಂಡು ಹೋಗ್ಬಿಡಿ. ಸೊಪ್ಪು ಅಷ್ಟು ಸೊಪ್ಪಿದೆ, ಆದರೆ ನಮಗೆ ಕುಯ್ಯೋದಕ್ಕೆ ಸೋಂಬೇರಿತಾನೆ. ಅದಕ್ಕೆ ಇವತ್ತು ಬೆಳಗ್ಗೆನೆ ಬಂದಿದ್ದೀನಿ ಸೊಪ್ಪು ಕುಯ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್. ಈ ಸಲ ತಡ್ನಿಕಾಳೆಲ್ಲ ಒಳ್ಳೆ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಹೂವಾಗಿದೆ. ಆದರೆ ಮಳೆನೇ ಇಲ್ಲ. ಅದು ಸೋನೆ ಥರ ಬರ್ತೈತಲ್ಲ, ಸ್ವಾನೆಗೆ ಈ ಥರ ಆಯ್ತೇನು? ಸೋನೆ ಥರ ಬಂದರೂ ಸಾಕು. ಹೊಸ ನೋಡ್ಕೊಂಬತ್ತೀನಿ ತಡಿ. ಆಗಲೇ ಊಟ ಹೋದ್ ಬಂದಿದ್ದೆ. ಬನ್ನಿ ಹೊಸ ಊಟ ಹೋದ್ ಬರೋಣ ನೋಡಿ. ಹೊಸನ ಬೆಳಗ್ಗೆನೇ ತಂದಿಲ್ಲಿ ಕಟಾಕಿದ್ದೆ. ಇಲ್ಲೇ ಮೇಯ್ತಾ ನಮ್ಮ ಗೌರಿ ನೋಡಿದ್ವಿ ಬಂದವ್ರು ಸಾಕು, ಊಟ ಯಾಕೆ ಬಂದವ್ರೆ ಅಂದ್ಬಿಟ್ಟು ಅದು ಈ ಕಡೆಗೆ ನೋಡ್ತಾಳೆ. ಇನ್ನೂ ಅಲ್ಲಿ ಎಷ್ಟೊಂಥರ ಮೇವೈತೆ ಮೇ ನೋಡಿ. ಇಲ್ಲೊಂದು ಸೊಸಿ ತೋರಿಸ್ತೀನಿ ಬನ್ನಿ ನೋಡಿ. ತಂಗಿ ಸೊಸಿ ಕಾಣ್ತಿದೆಯಲ್ಲ, ಇದು ಎಷ್ಟು ವರ್ಷ ಸೊಸೆ ಇರ್ಬೋದು ಹೇಳಿ? ಒಂದು ಹೆಚ್ಚು ಕಮ್ಮಿ ಒಂದು 10-12 ವರ್ಷ ಆಯಿತು ಸೊಸೆ. ಇದು ಇಷ್ಟೇ ಇದೆ ನೋಡಿ. ಅದರಲ್ಲೂ ಇಲ್ಲೇನ ಪಾಪ ನಮ್ಮ ಬಾಯಿಗೆ ಟೇಪ್ ಹೊಡಿತಾರಲ್ಲ ಆ ಥರ ಹೊಡೆದಿದ್ದಾರೆ. ಇದು ಏನಕ್ಕೆ ಎತ್ತರ ಆಗೈತೆ ಅಂತಂದರೆ ಇಲ್ಲಿ ಗರಿ ನ್ಯಾತ್ ಬೀಳ್ತವೆ ಅಂದ್ಬಿಟ್ಟು ಇಲ್ಲಿ ಹಿಂಗೆ ಕಟ್ಟಿರ್ತಾರೆ. ಅದು ಬೆಳೀತಾ 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 ನೋಡಿ ತಡ್ರಿ, ಅದು ಹಿಂಗೆ ಕಟ್ಟಾಗ ನೋಡಿ ಎಷ್ಟು ಟೈಟ್ ಐತೆ. ಇದು ನೋಡ್ಕೊಂಡೇ ಇಲ್ಲ. ನೋಡಿ ಇದೆಲ್ಲ ಬಗೆ ಮಾಡಿ ಮಣ್ಣು ಹಾಕೋಕಿದ್ರ ಬಗೆ ನಿಗಾನೆ ಬಿಟ್ಬಿಟ್ಟಿದ್ದೀವಿ. ಹಂಗಾಗಿ ಅದು ನಾನು ಬದುಕಲೋ ಬೇಡ ಅಂದ್ಬಿಟ್ಟು ಆದ್ರೂ ಇಷ್ಟು ಮೇಲೆ ಎದ್ದಿದೆ. ನಾನು ಚೂರು ಹೋದರೆ ಹಂಗೆ ಸಣ್ಣದಾಗಿ ದೋಸೆ ಹೊಡ್ಕೊಳುತ್ತೆ. ಸುಮಾರು ನೋಡಿ ಇಲ್ಲೇ ಕಾಣಿಸುತ್ತೆ ಎಷ್ಟು ವರ್ಷದ ಸೊಸೆ ಅಂತ. ಇದು ಅದೇ ಬುಡನೇ ಬಂದಿದೆ ಅದಕ್ಕೆ. ಗೌರಿ ಸೊಪ್ಪು ನಾವಾಗಿ ಬುಟ್ಟಿ ಎತ್ಕೊಂಬಂದು ಒಂದು ಚೂರು ಕಾಣಲ್ಲ. ಈಗ ಸುಮ್ಮನೆ ತಿರುಗಾಡ್ತಾಯಿದ್ರೆ ನೋಡ್ಕೊಂಡು ಹೋಗ್ತಾಯಿದ್ರೆ ಅದೇ ಕಣ್ಣಿಗೆ ಬೀಳುತ್ತೆ. ನಾನು ಇಷ್ಟು ಕಿತ್ಕೊಂಡಿದ್ದೀನಿ. ನಿನ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನೋಡು ಎಷ್ಟು ಸೊಪ್ಪು ಕಿತ್ಕೊಂಡ್ಬಂದಿದ್ದೀನಿ. ಇನ್ನು ಮೇವು ಅಲ್ಲೇ ಐತೆ, ಅದಕ್ಕೆ ಸುಮ್ಮನೆ ಆಮೇಲೆ ಏನಾಗ್ಬಿಟ್ಟು. ನಿಮ್ಗೆ ಗೊಂಬೆಲಿ ಕಾಣ್ತಾವಲ್ಲ, ಮಲ್ಗೊಳೆ ರಾತ್ರಿ ನಿದ್ದೆ ಮಾಡಿಲ್ವಂತ.
ರಾತ್ರಿ ಹೊತ್ತು ನೀನು ಹಂಗೆ ಗೊರಕೆ ಹೊಡ್ಕೊಂಡು ಕಂದ್ರಿಸಿದ್ರೆ ಇನ್ನೆಲ್ಲಿ ನಿದ್ದೆ ಬರ್ತದೆ ನಮ್ಮ ಗೊಂಬೆಗೆ. ನನಗೂ ಬರಲ್ಲ, ನಮ್ಮ ಗೊಂಬೆಗೂ ಬರಲ್ಲ ನಿದ್ದೆ. ಯಾಕೆ ಕಂದ್ರಿಸ್ತಿದ್ನಾ? ಹಾಂ ಫ್ರೆಂಡ್ಸ್ ನೋಡಿ, ಸೊಪ್ಪೆಲ್ಲ ಸೋಸಾಯಿತು. ಸೊಪ್ಪು ಸೋಸಿದ್ಮೇಲೆ ಈ ಥರ ಒಂದ್ಸಲ ಕೊದ್ರಬೇಕು. ಯಾಕೆಂತಂದರೆ ಈ ಸಣ್ಣ ಪುಟ್ಟ ಹುಳಗಳು ಈ ಎಲೆಯಲ್ಲಿ ಅಂಟ್ಕೊಂಡಿರ್ತವೆ. ಈ ಥರ ಸೊಪ್ಪ ಕೊದ್ರದಾಗ ಆ ಹುಳಗಳು ಉದುರ್ತವೆ. ಎಲೆ ಲಂಕ ಒಂದೊಂದ್ಸಲಿ ಚಿಕ್ಕ ಚಿಕ್ಕದಾಗ ಗೂಡು ಮಾಡ್ಕೊಂಡು ಒಳಗಡೆ ಇರ್ತವೆ. ಸೊಪ್ಪು ಸೋಸಿದಾಗ ಹಿಂಗೆ ಬಡಿಬೇಕು. ಅವರೆಕಾಯಿ ತಗೊಂಬಂದಿದ್ದೆ. ಅವರೆಕಾಯಿ ತರಬೇಡಿ ಅಂದ್ರೆ ತತ್ತಾರೆ. ಈ ಟೈಮಲ್ಲಿ ಬರೀ ಚೊಟ್ಟು ತುಂಬಿಕ್ತಾರೆ. ಇದೇನು ಅವರೆಕಾಯಿ ಸೀಸನ್ ಅಲ್ಲ, ತಗೊಂಬರ್ಬೇಡಿ ಅಂದ್ರೆ ತತ್ತಿಲ್ಲ. ಚೆನ್ನಾಗಿ ಕಣ, ಏನೋ ಹತ್ತಕ್ಕೊಂದು ಕಾಳು ಹೋಗಿರ್ತಾವೆ ಅಷ್ಟೇ. ಹೋದ್ಸಲಿನೂ ಹಂಗೆ ಅಂದೆ ನೋಡಿರೆ, ಒಳಗಡೆ ಎಲ್ಲ ಬರೀ ಚೊಟ್ಟೆನೆ. ಇಷ್ಟು 1.5 kg ಅವರೆಕಾಯಿಗೆ ಇಷ್ಟು ಕಾಳು ಸಿಕ್ಕಿದ್ದು ಸಾಕ. ಅದ್ರ ಬದಲು 1 kg ಸೀಸನಲ್ಲಿ ತಿನ್ಬೇಕು. ಸೀಸನ್ನಲ್ಲಿ ಅವರೆಕಾಯಿ ಯಾರು ಜಾಸ್ತಿ ಬೆಳಿತಾರೆ? ತರಕಾರಿ ತಂದು ತಿನ್ಬೋದು. ಅವರೆಕಾಯಿ ಯಾರು ಜಾಸ್ತಿ ಬೆಳಿತಾರೆ? ನಾವೇ ಬೆಳೆಯೋಣ ನಡಿ ಸಲಿ. ತಡ್ನೆ ಇದು ಉದ್ದು ಬೆಳೆದೆ ಹಿಂಗೆ ಬಂದವೆ, ಇನ್ನು ಅವರೇ ಬೆಳೆದ್ಬಿಟ್ರೆ ಅಷ್ಟೇ. ಬಾರಪ್ಪ ಸ್ವಲ್ಪ ಅವರೆಕಾಯಿ ಸುಲಿ. ಬರೀ ಚೊಟ್ಟನೆ ತುಂಬ್ಕೊಂಬಂದಿದೀಯ. ಸೀಸನ್ ಅಲ್ಲ, ತರಬೇಡ ಅಂದ್ರೆ ತಗೊಂಬರ್ತಾರೆ. ಅವರು ಒಂದು ಗಾಡಿ ಬರೀ ಚೊಟ್ಟೆ ಫ್ರೆಂಡ್ಸ್. ಎಷ್ಟೇನಾದ್ರು ಕೇಳೋದೇ ಇಲ್ಲ. ನನ್ನ ಗಂಡಂಗೆ ಈ ಅವರೆಕಾಯಿ, ಇದು ಎಂಥದ್ದು ಅವರೆಕಾಳು, ಒಣ ಅವರೆಕಾಳು ಇವೆಲ್ಲ ಇವ್ರಿಗೆ ಯಾರಪ್ಪ ಫೇವ್ರೇಟ್ ಅಂತ ಮಾಡಿದ್ದೀವಿ. ರಾತ್ರಿ ಹೊತ್ತು ಸೂಸ್ ಮಾಡ್ಕೋಬೇಕಾಯ್ತಪ್ಪ. ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಹುಳ 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 ಕಡೆಗೆ ಹಾಕು ಆಡ್ ತಿನ್ಕತ್ತವೆ. ಕಾಲಿದ್ದೊಳಗೆ ಹತ್ತಿ ಕೊಟ್ಟಿದ್ದೀನಿ. ನೀನು ರಾತ್ರಿ ಹೊತ್ತು ಸುಲ್ ಮಾಡ್ಕೊಳಕ್ಕಾಗಲ್ವಾ? ಈಗ ನಾನು ಅಲ್ಲಿ ಹುಲ್ ಕೂದಿಲ್ಲ, ಇದು ಮಾಡಿಲ್ಲ, ಆಡಿ ಸೊಪ್ಪು ತಂದಿಲ್ಲ. ಈಗ ಅವರೆಕಾಯಿ ಸೂಜಿ ಅಂತ ಕರೀತಾರೆ. ರಾತ್ರಿ ಅದು ನಾವು ಬಂದಿರೋದೇ ಗೊತ್ತಿಲ್ಲ, ಕುರ್ರು ಅಂತ ಬಿದ್ಬಿಟ್ಟವ್ರು ಇಬ್ರು. ರಾತ್ರಿ ಏನ್ ಗೊತ್ತಾ ಫ್ರೆಂಡ್ಸ್, ಸೋನೆ ತರ ಬರ್ತಾ ಇತ್ತಾ. ನಮ್ಮ ಮನೆಯವ್ರು ಬರೋ ಅಷ್ಟ್ರೊಳಗೆ ನಾವು 7:15 ಮಲಕೊಂಡಿದ್ದು. ಇವ್ರ ಕಟಿಂಗು ಶೇವಿಂಗು ಮಾಡಿಸ್ಕೊಂಡು 8 ಮುಕ್ಕಲಲ್ಲಿ ಬಂದವ್ರು. ಇವ್ರು ಕೂಗಿರೋ ಎಚ್ಚರಿಕೆ ಇಲ್ಲ. ನಮ್ಮ ಗೊಂಬೆನೂ ಸುಮ್ಮ ಮಲ್ಗಳೇ. ಅದು ಬೆಡ್ಶೀಟ್ ಒಳಗೆ ಮಾಡಿಸ್ಕೊಂಡು ಮನೆ ಬಿಟ್ಟಳೆ. ಅದು ಸುಮ್ಮ ಮನೆಗೈತೆ ಗರ್ವ. 7:15 ನೆನೆ ಮಲಕೊಂಬಿಟ್ಟಿದ್ದು. ಕೂಗೋದು ನಮಗೆ ಎಚ್ಚರಿಕೆನೇ ಇಲ್ಲ. ಆಮೇಲೆ ಬೈತಾವ್ರೆ, ಕದ ತೆಗ್ದಾದ್ಮೇಲೆ ಅಂಗಡಿದ್ ಬಂದಿದ್ವಾ ಅಂತವ. ಯಾರ ಕಳ್ರು ಕೊಟ್ಟಿಗೆ ಹಸುನಾರ ಹೊತ್ಕೊಂಡು ಹೋಗ್ಬೋದು, ಏನೋ ಹೊತ್ಕೊಂಡು ಹೋಗ್ಬೋದು. ನಮ್ ಕೆಂದಿಲ್ವಾ? ನಿಮ್ ಕೆಂದ ನಾನ್ ಬಂದ್ರೆ ಮಾತ್ರ ಒಂಚೂರು ಬಗ್ಲಲ್ಲ. ನಿಮ್ ಕೆಂದ ಅವನಲ್ಲ, ಅವನೇ ನೋಡ್ಕೊತಾನೆ. ಅವ್ನು ಬೇರೆ ಯಾವ್ದಾರ ಒಂದು ಬೈಕ್ ಬಂದ್ರು ಅಷ್ಟೇ ಬೋ ಅಂದ್ಬಿಡ್ತಾನೆ. ಅವಾಗ ಎದ್ರಕ ಹೋಯ್ತದೆ ಅವಳಿಗೆ. ನಾನ್ ಬಂದ್ರೆ ಸುಮ್ಮನೆ ನಾನು ಯಾವ್ದಾರ ಗಾಡಿ ಇದ್ದಾಗ ಅಷ್ಟೇ. ಬೇರೆ ಗಾಡಿ ತಗೊಂಬಂದ್ರು ಅಲ್ಲಿಂದನೇ ಗೊತ್ತಾಗೋಯ್ತದೆ ನನಗೆ. ಬೇರೆ ಬರ್ತಾವ್ರೆ ಇರ್ತವ ಕಂಡಿಟ್ಕೊಂಬಿಟ್ಟ. ನಾಯಿಗಳಿಗೆ ಅಷ್ಟೇ. ಒಂದು ಯಾವ ನಮ್ಮ ಮನೆ ಮುಂದೆ ಬೈಕ್ ಕಳೆ ಹೋಗಂಗಿಲ್ಲ. ರಾತ್ರಿ ಹೊತ್ತು ಬೊಗ್ಳು ಎಳಿತಾನೆ. ಅದೇ ಇವ್ರ ಗಾಡಿ ಸೌಂಡ್ ಕೇಳಿಸ್ಕೊಂಬಿಟ್ಟಾನೆ. ಇವ್ರು ಬಂದ್ರು ಬೊಗ್ಳೋದೇ ಇಲ್ಲ, ಸುಮ್ಮನೆ ಇರ್ತಾನೆ. ಆಗಲ್ಲ ಕಾಳು ಸಾಕು. ಅನ್ನ ಬೆಂದೈತೆ, ಅನ್ನ ಬಿಡ್ತೀನಿ ನಾನು. ನೋಡು ಅನ್ನ ಬೆಂದೈತೆ. ಚೆನ್ನಾಗಿ ಬೇಸು ಮುಳ್ಳಕ್ಕಿ ಮಾಡ್ಬಿಡೋಣ. ಇಲ್ಲ ರಾತ್ರಿನೇ ಸುಲ್ಕ ಒಂದು ಗಂಟೆ ಸುಲ್ ಮಡಿಕೊಂಡ್ರೆ ಈಗ ಈಜಾಗಲ್ವಾ. ಈಗ ಓಡಾಗ ಸೊಪ್ಪು ಕುಯ್ಕೊಂಬರದ್ದು, ಅವರೆಕಾಯಿ ಇದು ಮಾಡೋದು ಎಲ್ಲ ಫ್ರೆಶ್ ಆಗಿರ್ಬೇಕಂತ ಅಷ್ಟೇ. ನೋಡ ಆ ಕಡೆಗೆ ಆಗೈತಾ? ಆ ಕಡೆನೇ ಇದು ಮಾಡು. ಬಸ್ ಸಾಕಲ್ವಾ ಎತ್ತಿಕಂಗಾರೆ? ಸಾಕು. ಮಧ್ಯಾಹ್ನಕ್ಕೆ ಎಲ್ಲ ಸುರಿದ್ಬಿಟ್ಟು ಮಡಗ್ಬಿಡು. ಆಡಿ ಸೊಪ್ಪು ಪಪ್ಪು ಮತ್ತೆ ನಡ್ರಿ. ಹಾ ಇವ್ರು ನೋಡಿಲ್ತಾರ ಟಾರ್ಪಲ್ ಮುಚ್ಚಿದ್ರು. ನಡ್ರಿ ನಡಿ ನಡಿ. ಓಹ್ ಟಾರ್ಪಲ್ ಇದು ಮಾಡ್ಕೊಂಡು ತಿಂತಾವ ಕಣಪ್ಪ ಇವರು. ನಡ್ರಿ ನೋಡಿ, ಇಲ್ಲಿ ಇರೋದಿಷ್ಟು ಇದೈತೆ, ಹುಲ್ಲೈತೆ. ಅದನ್ನ ಏನೆಲ್ಲ ಖಾಲಿ ಮಾಡಿ ನಡ್ರಿ. ಅಲ್ಲಿ ಯಾಕೆ ಆ ಡಬ್ಬೊಳಗೆ ಸುರಿದ್ಬಿಟ್ಟು ಇಕ್ತೇ ನೋಡ್ತಾರೆ. ಕೆಳಗಡೆನೆ ತಿಂತಾರ ಬಿಡು. ಏನು ತ್ಯಾವಾಗಿಲ್ಲ. ಅಲ್ಲಿ ಯಾಕೆ ಇಂಥ ಹಸ್ರಾದ ಚೆನ್ನಾಗಿ ಹೋಯ್ತವೆ.
ನೀರು ಹಾಲೆ ಕಾದೋದ್ವಾ ಕಾದು ನೀರು ಹಂಗೆ ಜೊತೆಗೆ ಪಾಪ ನೋಡಿಲ್ಲಿ ನೀರೆಲ್ಲ ಕೆಳಗೆ ಒಳೆ ಮುಂದೆ ಸೋರ್ತೈತೆ ಮತ್ತು ಶೋಧೆ ಉರಿಲಿಲ್ಲ ಅಂತ ಮಣ್ಣು ಇರ್ತದೆ ಕೆಳಗಡೆ. ಆಮೇಲೆ ಮಣ್ಣು ತಿಂತೀಯಾ ಕರ್ಕೊನೆ ಚೂರು ಕರ್ಕ ಅಂದ್ರು ಆಮೇಲೆ ಇನ್ನು ಕರ್ಕ ಅಷ್ಟೇ. ನಾನು ಸೊಪ್ಪು ಕಾಳು ಎರಡನ್ನೂ ಒಟ್ಟಿಗೆ ತುಂಬ್ತೀನಿ ಫ್ರೆಂಡ್ಸ್, ಯಾಕೆಂದರೆ ಹಸಿ ಕಾಳಲ್ವಾ, ಸೊಪ್ಪು ಕಾಳು ಎರಡು ಜೊತೆಲೇ ಬೇಯ್ಕತ್ತವೆ, ಅದಕ್ಕೆ ಎರಡನ್ನೂ ಒಟ್ಟಿಗೆ ತುಂಬ್ತಾ ಇದ್ದೀನಿ. ತಗೊಳ್ಳಿ ನೋಡಿ, ಇಷ್ಟು ಹೆಲ್ಪ್ ಮಾಡೋರು ಯಾರಪ್ಪ ನಿನಗೆ? ಹೆಲ್ಪ್ ಮಾಡ್ತೀಯ ನಾವು ಒಳೆ ಕುಯ್ಚಕ್ಕೂ ಸುತ್ತಾಳು, ನನಗೆ ಗೊತ್ತು. ಒಂದು ಐಟಮ್ಸ್ ಬಿಟ್ಟು ಬಂದ್ರೂ ಮತ್ತೆ ಒಳಗೆ ಕೊಡೋಗ್ಬೇಕು. ಎಲ್ಲ ತಂದು ಮಾಡಿಕೋ ಇಲ್ಲಿ. ಎಲ್ಲ ಒಂದೇ ಸಲ ಏನು ಮರಿದಂಗೆ ಬಂದ್ಬಿಡ್ತೀಯ ನೀನು, ಎಲ್ಲ ಒಟ್ಟಿಗೆನೆ. ಎಲ್ಲ ಒಟ್ಟಿಗೆ ನಾವೇನು ಕೈ ಇಲ್ಲೇ ಒಂದು ಲಾಕರ್ ಮಾಡಿಸ್ಬಿಡ್ತೀನಿ, ಇಲ್ಲೇ ಎಲ್ಲ ಒಂದು ಮಡಿಕೊಡ್ದ ಒಂದೇ ಸಲ. ಮುಂಜಾನೆ ನೋಡಿ ಇಲ್ಲಿ ಕಾವಲವನೇ, ಇಲ್ಲಿ ಯಾರೋ ಒಳಗಡೆ ಸೌಂಡ್ ಮಾಡ್ತಾರೆ. ಓ ಇವ್ರು ಕಾವಿಂದ ಎದ್ದವ್ರು ಕಣಪ್ಪೋ. ಎರಡು ಒಟ್ಟಿಗೆ ಬಂದೇವಿ, ಎಲ್ಲಿಗೆ ಮೇವ್ ನಾನು ಇಲ್ಲಿಗೆ ಹಾಕೊಂಡ್ರೆ ನಾಟಿ ಕೋಳಿ ಮೇಂಟೈನ್ ಮಾಡೋದು ಸಾಕಾಗೋಯ್ತು ಪಾಪ. ಏಯ್ ನಡಿ ನಿನಗಲ್ಲ, ಓ ಇವಳೇ ಮೊಟ್ಟೆ ಇಕ್ತಾಳೆ, ಹೋಗಲ್ಲಿ ಮಮತಕ್ಕೆ ಇವಳನ್ನ ನಿಮ್ಗೆ ಒಬ್ಬೆಯ ಬಾ ಬಾ ಬಾ. ಅಯ್ಯೋ ಇವ್ರು ಬ್ಯಾರೆ ಇಲ್ಲಿ ಬರ್ತಾರಪ್ಪ, ಇವ್ರಿಗೊಂಚೂರು ಕೋಳಿ ಮೇಯಕಂಗಿಲ್ಲ. ಇಲ್ಲಿ ಬಾ, ಇವ್ರು ನೋಡಿ ಅಲ್ಲಿ ಮೇಯ್ತಿದ್ದ, ಅಲ್ಲಿಗೆ ಇಲ್ಲಿ ಕೂಡ ಬಂದ. ಏನು ಬುದ್ಧಿ ಕಲಿಸಿದಿಲ್ಲ ಆ ಕೋಳಿ ಈಗ ತಾನೆ ಎದ್ದು ಬಂದೈತೆ, ಅದಕ್ಕೆ ಮೇವ್ ಹಾಕಿದ್ದಾನೆ, ಜೋಳ ಎಲ್ಲ ಇವನ್ ಮೇಯ್ಕತ್ತವನೆ. ಆ ಕಡೆ ಅವನು ಅಲ್ಲಿ ಕೋಳಿಗಳು ಸೌಂಡ್ ಮೇಯ್ತಾವನೆ. ಈಗ ಹೊಟ್ಟೆ ಎಷ್ಟಿರೋದು ಕಾವಿ ಕೂತಿರ ಸೇರಿ 5 ಬರೀ ಫಸ್ಟ್ ಒಂದು 30 ಗಂಟೆ ಇದ್ದ ಈಗೆಲ್ಲ ಬಾ ತಾನಕ್ಕೆ ನೋಡ್ಕೊಳಕ್ಕಾಗ ಊಟ ಕಮ್ಮಿ ಮಾಡಾಕ್ಬಿಟ್ಟೀನಿ. ಇವು ಕೋಳಿ ಸಖತ್ ಟಾರ್ಚರ್ ಕೊಡ್ತವೆ ಅಂತ ಇಲ್ಲ, ಅದಕ್ಕೆ ಮಾರಾಕ್ಬಿಟ್ಟಿದ್ದೀನಿ ಈಗ. ಅಲ್ಲ ಕೋಳಿನ ನಾನು ಸಾಕಾಗಲ್ಲ ಅಂತ ಕಮ್ಮಿ ಮಾಡಿದೀನಿ ಅಂತ ಅಂತಾರೆ, ಹಂಗಲ್ಲ ಫ್ರೆಂಡ್ಸ್. ಇವ್ರು ಏನು ಗೊತ್ತಾ, ಸಂಜೆ ಟೈಮು ಕೋಳಿಗಳನ್ನ ಕೊಡಬಾರ್ದು, ಸಂಜೆ 6 ಗಂಟೆ ಮೇಲೆ ಕೋಳಿಗಳು ಕೊಡಬಾರ್ದು. ಇವರು ಯಾರು ಕೋಳಿ ಕೇಳಿದ್ರೆ ಸಂಜೆ ಬಂದು ಇಟ್ಕೊಂಡು ಹೋಗಿ ಅಂತಾರೆ. ಆಮೇಲೆ ಅವರು ಇಟ್ಕೊಂಡು ಹೋಗೋರು ದುಡ್ಡು ಕೊಟ್ಟು ಹೋಗಲ್ಲ, ಅವರೇ ತಗೊಂಡೋಯ್ತಾರೆ, ಅವರೇ ತೂಕ ಹಾಕೊಂಡು 15 ದಿನ 20 ದಿನ ಆದ್ಮೇಲೆ ದುಡ್ಡು ಕೊಡ್ತಾರೆ. ಅದು ಎಷ್ಟು ಕೆಜಿ ಬತ್ತೋ ಏನೋ, ಕಮ್ಮಿ ಆಗ್ದಲ್ಲ ಇನ್ನೇನು. ಸಂಜೆ ಟೈಮ್ ಎಷ್ಟು ಸಲ ಸಂಜೆ ಟೈಮ್ ಕೊಡೋದು ಬೇಡ, ಕೋಳಿ ಸಂಜೆ ಟೈಮಲ್ಲಿ ಮನೆಗಳಲ್ಲಿ ಜಾಸ್ತಿ ಏನು ಕೊಡೋದೇ ಇಲ್ಲ. ನಾವು ಅಂತದ್ರಲ್ಲಿ ಎಷ್ಟೋ ಸಲ ಹೇಳ್ತೀನಿ, ಇವ್ರು ಹಂಗಲ್ಲ, ಅವ್ರ ಮೇಲೆ ಎಷ್ಟು ನಂಬಿಕೆ ನೋಡಿ. ಅವರು ಅವರೇ ತಗೊಂಡೋಗೋದು, ಅವರೇ ತೂಕ ಹಾಕೊಳ್ಳೋದು, ಅದು ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗಲ್ಲ. ಹಂಗೆ ಇನ್ನ ಸಾಯಂಕಾಲ ಹಂಗೆ ಇಟ್ಕೊಂಡು ಹೋಗ್ತಾರ. ಅದೇ ಕಾರಣಕ್ಕೂ ಮನೇಲಿರೋ ಲಕ್ಷ್ಮೀದಿರ್ನ ಕೊಡ್ಬಾರ್ದು ಗೊತ್ತಾ, ಕೊಟ್ಟು ಇದಾಯ್ತದೆ. ನಾನು ಎಷ್ಟೇ ಹೇಳ್ತೀನಿ ಸಂಜೆ ಟೈಮ್ ಕೊಡ್ಬೇಡಿ, ಕೊಟ್ರು ದುಡ್ಡು ಇಸ್ಕೊಂಡ್ ಕೊಡ್ಬೇಕು. ಇವ್ರು ಹಂಗಲ್ಲ, ಅವ್ರೇ ಗೊತ್ತಾ, ಅವರೇ ಬಂದು ಇಟ್ಕೊಂಡು ಹೋಗ್ತಾರೆ, ಅವರೇ ತೂಕ ಹಾಕೊಂಡು ಯಾವತ್ತು ದುಡ್ಡು ಕೊಡ್ತಾರ ಅವರು ಅವತ್ತು ಸರಿ. ಹಂಗೆ ನನಗೆ ಹೇಳಕ್ ಹೋಯ್ತಾರ. ಮತ್ತೆ ಮೆಣಸಿನ್ಕಾಯಿ ತೆಗೆದು ಬಿಸಾಕ್ತಾವೆ. ಆಯ್ತು ಸಂಜೆ ಟೈಮ್ ಕೊಡಲ್ಲ ಬಿಡು, ಯಾರು ಬಂದ್ರು. ಸಂಜೆ ಟೈಮ್ ಕೊಡೋದು, ಹೆಂಡತಿ ಮೇಲೆ ದೂರ ಹೇಳೋದು. ಮೊದ್ಲು 30-40 ಗಂಟೆ ಸಾಕಿದ್ದು, ಹಿಂಗೆ ಸಂಜೆ ಟೈಮ್ ಕೊಡೋದಾಗ್ಲಿ ಇದು ಮಾಡ್ದುವ. ಹಂಗಾಗಿ ಈಗ ಒಂದು 4-5 ಅಷ್ಟೇ. ಅವಾಗ ಕೀರುನ್ ಕಾಟ ಗುಳೆನರಿ ಕಾಟ ಇದ್ರು ಅಷ್ಟು ಕೋಳಿದ್ದು. ಸಾರಿಗೆ ಏನೇನು ಐಟಮ್ ರೆಡಿ ಮಾಡ್ಕೊತಿದ್ಯಾ? ಮಿಕ್ಸಿ ಜಾರಲ್ಲಿ ಏನೇನು ಹಾಕೊಂಡಿದ್ಯಾ? ಜೀರಿಗೆ, ಮೆಣಸು, ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟಿದ್ದೀನಿ, ಮತ್ತು ಒಣಮೆಣ್ಸಿಕಾಯಿನೂ ಸುಟ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಬಿಟ್ಟು ಬೆಂದಿರೋ ಕಾಳು ಹಾಯ್ಕೊಂಡು ರುಬ್ಕೊಂಬಿಟ್ಟು ಬರ್ತಾ ಇರೋದೆ. ಸ್ವಲ್ಪ ತೆಂಗಿನ ತುರಿ ಹಾಕೊಂಡು ಇದ್ರೊಳಗೆ ಟೊಮೊಟೊ ಹಾಕ್ಬಿಟ್ಟಿದ್ಯಾ? ಟೊಮೊಟೊ ಒಂದು ಹಾಕಿದ್ದೀನಿ ಅದರಲ್ಲಿ.
ಅವರೆಕಾಳು ಏನು ಜಾಸ್ತಿ ಬೇಯಂಗಿಲ್ಲಲ್ವಾ? ಎಳೆವೇನಪ್ಪ? ಎಳೆವಾದ್ರೆ ಬೇಯಿಸೋಕಿಲ್ವಾ? ಬೇಯಿಸಂಗಿಲ್ಲ. ಎಳೆವಾದ್ರೆ ಹಂಗೆ ತಿಂತೀಯಾ? ಬೇಯಿಸೋದು ಬೆಳೆದೈತೆ ಹಂಗೆ ತಿನ್ಬೇಕಾಯ್ತದ್ಲಾಗೆ. ಒಳಗೆ ಹಾಕಿದ್ರೆ ಸೀದೋದು ನೋಡಮ್ರಿ ನನ್ನ ಬೈಕಂಡ್ರೆ. ನನ್ನ ಗಂಡನ ಬೆಳಗ್ಗೆ ಹೊತ್ತು ನಾನು ರೇಗಿಸಿ ಕಾಲೆಳೆ ಇಲ್ಲ ಅಂದರೆ ನನಗೆ ಇಷ್ಟನೇ ಆಗಲ್ಲ. ತಿಂಡಿ ಆರೋಗ್ಯ ಒಳಗೆ ಅವ್ರ ಜೊತೆ ಕೈಯ ಅಂತಿರ್ಬೇಕು ಬೆಳಗ್ಗೆ ಟೈಮು. ಅದೇ ಕೆಲ್ಸಕ್ಕೆ ಹೋದ್ಮೇಲೆ ಆ ಥರ ಮಾಡಲ್ಲ ನಾವು. ಕೆಲ್ಸಕ್ಕೆ ಹೋದ್ಮೇಲೆ ಪ್ರೀತಿಯಿಂದ ಮಾತಾಡ್ತೀವಿ. ನಾನು ಎಷ್ಟೇ ಕೆಲಸ ಇದ್ದರೂ 1 ಗಂಟೆಗೆ ಒಂದ್ಸಲಿ ಫೋನ್ ಮಾಡ್ತಾನೆ ಇರ್ಬೇಕಂತ. 2 ಗಂಟೆಗೆ ಒಂದ್ಸಲಿ 1 ಗಂಟೆ ಟೈಮ್ಗೆ. ಇಲ್ಲಾಂದರೆ ಯಾಕೆ ಇಷ್ಟೊತ್ತು ಮಾಡಲಿಲ್ಲ, ನಾನು ಲೋಡ್ ಇದ್ರೂ ಇವಳಿಗೆ ಫೋನ್ ಮಾಡ್ತಾನೆ ಇರಬೇಕು. ಯಾಕೆ ಫೋನ್ ಮಾಡಲಿಲ್ಲ? ಇವಳು ಮಾತ್ರ ಒಂದೊಂದ್ಸಲಿ ಮನೆಗೆ ಬಿಟ್ರೆ ಮಧ್ಯಾಹ್ನ ಆದರೂ ಫೋನ್ ಮಾಡಲ್ಲ. ಕೆಲಸ ಮನೆಗಿದ್ದೆ ಅಂತಾಳೆ. ನಾವು ಹಂಗೇನೆ, ನೀನು ಫೋನ್ ಮಾಡಿ ವಿಚಾರಿಸ್ತಾ ಇರಬೇಕು. ಅರ್ಧ ಗಂಟೆಗೆ ಒಂದ್ಸಲಿ ಫೋನ್ ಮಾಡಿ. ಇವಳು ಮಾತಾಡ್ತಾಳೆ. ಒಂದೊಂದ್ಸಲಿ ಕೆಲಸ ಇದ್ದಾಗ ಬೋರ್ ಬಿಡ್ತೀನಲ್ಲ, ಹಂಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಕೆಲಸ ಇದ್ದಾಗ ಮಾರಯ್ಯ ಫೋನೇ ಇರ್ತಲ್ಲ, ಅದಕ್ಕೋಸ್ಕರ ನಾನು ಮಾಡೋದೇ ಇಲ್ಲ ಫ್ರೆಂಡ್ಸ್. ಯಾವ ಸುಟ್ಟಿರೋ ಈರುಳ್ಳಿ, ಆಮೇಲೆ ಇದು ನಿನ್ನೆ ಒಂದು ವಿಡಿಯೋ, ಅದು ಯಾರೋ ಈರುಳ್ಳಿ ತಿಂದು ಅದೇ ಹಿಂಗೆ ಬ್ಲ್ಯಾಕ್ ಇದಾಗಿರ್ತದಲ್ಲ, ಫಂಗಸ್ ಬಂದಿರ್ತದಲ್ಲ ಅಂತ ಈರುಳ್ಳಿ ತಿಂದು ಯಾವುದೋ ಒಂದು ಅಮ್ಮ ಸತ್ತೇ ಹೋಯ್ತಿ. ಈರುಳ್ಳಿ ತಿಂದೆ? ಅದಕ್ಕೆ ಈರುಳ್ಳಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬೇಕು ಈರುಳ್ಳಿಗೆ. ನಡಿ ಇಷ್ಟೊತ್ತಕ್ಕ ಕೋಳಿ ನಿಂತ್ಕೊಂಬಂದಾಯ್ತು. ನಿಕಡಿಕ್ ನೋಡು. ಏನು ಮಾಡ್ತಾ ಇದ್ದೀವಿ? ಏನು ಮಾಡ್ತಿದ್ದೀವ? ಓ, ಏನೋ ಬೇಟೆ ಆಡಕ್ಕೆ ಕುಂತವಳೆ ನೋಡಿ. ಇಲ್ಲೊಂದು ಸಪೋಟ ಗಿಡ ಹಾಕಿದ್ದೆ, ಅಲ್ಲಿ ಹೂವು ಎಲ್ಲ ಆಗ್ತೈತೆ. ಅದೇನು ಕಾಯಿ ಬಿಡೋಕೆ ಆ ಥರ ಆಗ್ತದೆ ಎಲ್ಲ. ಸುಮ್ಮನೆ ನೋಡಿ ಇಷ್ಟೇ ಹತ್ರ ಇರೋದು. ನಡಿ ಕರ್ಬೇ ಸೊಪ್ಪು ಕಿತ್ಕೊಂಡು ಹೋಗೋಣ. ನುಗ್ಗೆ ಸೊಪ್ಪು ಬೇಡ, ಬಾ. 2 ಗಂಟೆ ಕರ್ಬೇ ಸೊಪ್ಪು ಕಿತ್ಕೊಂಡು ಬಡ್ದವ್ರು ಅಲ್ಲೇ ಇರು. ಇಲ್ಲಿ ಹುಸಿ ಕಾಂಗ್ರೆಸ್ ಕಡೆ ಬೆಳ್ಕೊಂಡಿಲ್ಲ. ನಾನು ಕಿತ್ತು ಸಾಕಾಗೋಯ್ತು. ಇಲ್ಲಿ ಇಲ್ಲೆಲ್ಲ ತಿರ್ಗಾಡೋಕ್ಕಾಗಲ್ಲ. ಇದ್ರೊಳಗೆ ಏನಾದ್ರು ಮನೆಗಿದ್ರೆ ಒಂದು ಸ್ವಲ್ಪ ಕೇಳ್ತೀನಿ. ಅಷ್ಟರೊಳಗೆ ಅಲ್ಲಿ ಇನ್ನೊಂದು ಸ್ವಲ್ಪ ಮಳೆ ಅಂತ ಮತ್ತೆ ಬಂದೇ ಬಿಡುತ್ತೆ. ಹಿಂದ್ಗಡೆ ಏನು ಹುಸಿ ಸೈಡ್ರ್ ಬೆಳ್ಕೊಂಡಿರ್ತಾರ, ಅಲ್ಲಿ ನೋಡ್ಕೊಂಡು ತಗ. ಈಗ ರುಬ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಈರುಳ್ಳಿ, ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ, ಸುಟ್ಟಿರೋ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕೊಂಡಿದ್ದೀನಿ ಈಗ. ಆಮೇಲೆ ಇಲ್ಲಿ ಕಾಳು ಮತ್ತು ಟೊಮೊಟೊ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡ್ಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಕಾಳು ಬೆಂದಿದ್ದಾವೆ ಫ್ರೆಂಡ್ಸ್, ಅದಕ್ಕೆ ಕಾಳನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿದ್ದೀನಿ. ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ತೆಂಗಿನ ತುರಿ ಮಾಡ್ತಾ ಇದ್ದೀನಿ. ಸೊಪ್ಪು ಎಲ್ಲ ಹಾಕಿ ಕುಯ್ಕೊಂಬತ್ತಿದ್ದಲ್ಲವ, ಎಲ್ಲ ಹಾಕೊಂಬಂದೆ. ಅಷ್ಟೊಂದು ಸೊಪ್ಪಲ್ಲಿ ಎಳೆ ಸೊಪ್ಪಲ್ವಾ, ಒಂದು ಇಡೀ ಇಷ್ಟು ದಪ್ಪ ಆಯ್ತಷ್ಟೇ ಸೊಪ್ಪು. ಎಲ್ಲನೂ ಹಾಕಿದ್ದೆ? ಎಲ್ಲನೂ ಹಾಕಿದ್ದೆ. ಅಷ್ಟೊಂದು ಸೊಪ್ಪಲ್ಲಿ
ಕಾಳೆ ಕಾಣಿಸ್ತಿದ್ದಾನೆ, ಸೊಪ್ಪೆ ಕಾಣಿಸ್ತಾ ಇಲ್ಲ. ನಾನು ಸ್ವಲ್ಪ ಜಾಸ್ತಿ ಆಯ್ತದೆ ಅಂದ್ಕೊಂಡಿದ್ದೇನೆ. ಎದ್ದಾಗ್ತೀಯ ಪಕ್ಕ ಹಾಕಿವಿ. ಇವಾಗ ಕೈ ಹೆಂಗ್ ಸುಟ್ಕೊತ. ಅದಕ್ಕೆ ಅಂತ ನೋಡ್ಕೊಂಡು ಆ ಒಲೆನೇ ಸಖತ್ ಕಾದಿರುತ್ತೆ. ಅಪ್ಪ ಇದು ಕೈ ಐತಲ್ಲ, ಇದು ಟಚ್ ಆಯ್ತು ನೋಡ್ಕೊಂಡು ಬಬ್ಬೆ ಬರ್ಬೋದು. ಇದು ಸೊಪ್ಪಿನ ಸಾರಲ್ಲ ಇದು? ಸಪ್ಪೆಸ್ರು. ಕೆಲವರು ಇದ್ರೊಳಗೇನೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಕಿವುಚ್ಕೊಂಡು ಹುಣ್ಸೆಹಣ್ಣು ಕಿವುಚ್ಕೊಂಡು ಊಟ ಮಾಡ್ತಾ ಇದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಎಣ್ಣೆ ಬಿಟ್ಟು ಸಾಸಿವೆ ಹಾಕಿದ್ದೆ, ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಹಿಡಿತಾ ರುಬ್ಬಿರೋ ಮಸಾಲೆ, ಆಗ ಉಪ್ಪು ನೋಡ್ಬಿಟ್ಟು ಉಪ್ಪು ಸೇರಿಸ್ತಾ ಇರ್ತೀವಿ. ನಮ್ಮ ಅಜ್ಜಿ ಸ್ಟೈಲಲ್ಲಿ ಮಾಡಿದ್ದೀನಿ ಇವತ್ತು ಸಾಂಬಾರು. ಅಂದರೆ ಅವ್ರು ಬೇರೆ ಬೇರೆ ತುಂಬ ಥರ ಸ್ಟೈಲಲ್ಲಿ ಮಾಡ್ತಾರೆ, ಇದೊಂದು ಅವ್ರ ಸ್ಟೈಲು ಮಾಡೋದು. ಸಾಂಬಾರು ಸ್ವಲ್ಪ ಟೇಸ್ಟ್ ನೋಡ್ಬೇಕಪ್ಪ. ಇದೇನಿದು ಸ್ವಾಗತ ಇದೆಯಾ? ಸೊಪ್ಪು ತಗೊಂಬ ಅಂದರೆ ಗಾಳಿ ಮುರಿದೋಯ್ತು. ಅವ್ರು ನೋಡಿ ಇಬ್ರು ಹಿಂದೋಡ್ ಬರ್ತಾರೆ. ಗಾಳಿ ಏನು ಒಸಿ ಬೀಸ್ತದ. ಇಲ್ಲಿ ಸಾಂಬಾರು ರೆಡಿ ಆಗ್ತೈತೆ. ಆಲೆ ಸಾಂಬಾರು ಕುದಿನೇ ಬತ್ತು. ಇವಾಗ ಹೋಗಿ ಮುದ್ದೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಇಲ್ಲಿ ಮುದ್ದೆ ರೆಡಿ ಆಗ್ತೈತೆ. ಆದ್ರೆ ಅವರು ವಾಸನೆಗೆ ಕಣ್ಣಿಡ್ಕೊಂಡ್ಬಿಟ್ಟವ್ರೆ. ಯಾರು ಅಂತ ತೋರಿಸ್ತೀನಿ ಬನ್ನಿ. ಏನು ಅಡುಗೆ ಮಾಡಿದ್ರು ಅಷ್ಟಾಗಿ ಒಲೆ ಮುಂದಕ್ಕೆ ಬರಲ್ಲ. ಅದೇನಪ್ಪ ಇದು ಅಂತಾರೆ, ವಾಸನೆಗೆ ಬಂದ್ಬಿಡ್ತಾರೆ. ಇಲ್ಲಿ ಕುಳ್ಳಿ ಮುದ್ದೆಗಲ್ಲೇ ರೆಡಿ ಮಾಡ್ಕೊಂಬಂದು ಕುಂತಾಳೆ ಫ್ರೆಂಡ್ಸ್. ಅಲ್ಲೇನೆ ಅವಳಿಗೆ ಗೊತ್ತಾಗೋಗ್ಬಿಡ್ತದೆ. ನಾನು ಇದು ಹಿಟ್ಟಿನ ಕೋಲು ಈ ಬಕೆಟ್ ಐತಲ್ಲ, ಏನು ಮುದ್ದೆ ಅಂದ್ರೆ ಅಷ್ಟು ಇಷ್ಟಪಡ್ತೀನಿ ಅಂತ ಮಾತ್ರ ಗೊತ್ತಾಗ್ಬಿಡ್ತದೆ ಅವಳಿಗೆ. ಅಲ್ಲೇ ಬಂದು ರೆಡಿಯಾಗಿ ಕುಂತಾಳೆ. ಏನಮ್ಮ ಮುದ್ದೆ ಅಂದ್ರೆ ಅಷ್ಟು ಇಷ್ಟ ನಿನಗೆ? ಅಲ್ಲೇ ರೆಡಿಯಾಗಿ ಬಂದು ಕುಂತಾಳೆ. ಬೆಕ್ಕ ನೀನು ಹಾಲು ಅನ್ನ ತಿನ್ಬೇಕಪ್ಪ. ಹಾಲು ಅನ್ನ ತಿನ್ನಲ್ಲ ಅವಳು, ಅಲ್ಲನ್ನ ತಿನ್ನಲ್ಲ ಅವಳು. ಅಲ್ಲಿ ಅವಳಿಗೊಂದು ಬಟ್ಲು ಇಲ್ಲಿ, ಇವಳಿಗೆ ರೆಡಿ ಮಾಡ್ಕೊಂಡಿದ್ದೆ ಬಟ್ಲ. ಅವಳಿಗೆ ಬಟ್ಲದು. ಬೆಳಬೆಳಿಗ್ಗೆನೆ ಇವತ್ತು ನನ್ನ ಗಂಡನಿಗೆ ಫ್ರೆಂಡ್ಸ್ ಒಳ್ಳೆ ರಾಗಿ ಮುದ್ದೆ. ಅದೇ ಒಂದು ಎಷ್ಟು ದಿನ ಆಯಿತು ಮುದ್ದೆ ಮಾಡಿ? ನೀನು ಒಂದು ವಾರ ಆಗಿತ್ತು. ರಾಗಿ ಮುದ್ದೆ ಉಪ್ಸಾರು ನನ್ನ ಗಂಡನಿಗೆ ಬೆಳಬೆಳಿಗ್ಗೆ ಒಳ್ಳೆ ತಿಂಡಿ ಇವತ್ತು. ಇದೇ ಏನು ತಿಂಡಿ ಮಾಡ್ಕೊಟ್ರೆ ಇಷ್ಟ ಆಗಲ್ಲ. ಹೇಳ್ದೆ ಮುದ್ದೆ ಮಾಡ್ತೀನಿ, ಮುದ್ದೆ ಬೇಡವ ಚಿಕನ್ ತಗೊಂಬರ್ತೀನಿ, ಚಿಕನ್ ಮಾಡ್ಕೊಡು ಅಂತ. ಅದು ರಜೆ ಹಾಕಿದ್ನಲ್ಲ. ಎಲ್ಲ ತಿಂಡಿಗಿಂತ ಬೆಸ್ಟ್ ಇದು. ಬೆಳಬೆಳಿಗ್ಗೆ ನೋಡಿ ಯಾರು ಹಿಂಗೆ ಅಡುಗೆ ಮಾಡ್ಕೊಂಡು ಕುತ್ಕೊಂತಾರೆ. ಬೆಳಿಗ್ಗೆ ಹೊತ್ತು ಎಂಥದಾರು ಒಂದು ತಿಂಡಿ ಮಾಡಿ ಜೈ ಅನ್ನಿಸ್ತಾರೆ. ಪುಳಿಯೋಗರೆ ಮ್ಯಾಗಿನ ಮಾಡಿ ಜೈ ಅನ್ಸ್ಬಿಡ್ತೀರ. ಮುದ್ದೆ ಬೆಳಬೆಳಿಗ್ಗೆನೆ, ಅದು ಒಲೆಯಲ್ಲಿ. ಆಯ್ತು ಬಿಡಮ್ಮ, ಥ್ಯಾಂಕ್ಸ್, ಶಬಾಷ್. ಅದು ಒಡೆಯೋ ನೆವ, ಟ್ಯಾಂಕ್ಸ್ ಅಲ್ಲ, ಹೊಡಿಬೇಕಾಗಿತ್ತು, ಹೊಡೆದಿದ್ದು. ಹಾಗೆಲ್ಲ ಮಡಕೆಲೆ ಮುದ್ದೆ ತಿರ್ತಿರಲ್ಲ, ಅದು ಹೆಂಗೆ ತಿರ್ತಿದ್ರು? ತಿರ್ಗೋರು ನಮ್ಮ ಕೈಲಿ ಮಡಕೆ ಕೊಟ್ಟರೆ ಪಟ್ಟ ಅಂತ ಹೊಡೆದೇ ಹೋಯ್ತದೆ. ಇದನ್ನೇ ಯಾಕೆ ತಿರ್ತೀರ? ನೋಡಿ ಅವ್ರ ಅಮ್ಮ ಮುದ್ದೆ ತಿರ್ತಾಳೆ, ಹಿಂದೆನೆ ಬಂದು ಹೆಂಗೆ ಕುಂತಾಳೆ. ಮುಚ್ಚ ಬಾಯಿ. ಅವಳೆಲ್ಲ ಕೂಗ್ತಾವಳು ನಂಗೆ ಹಾಕಿ ಫಸ್ಟ್ ಅಂತ. ಸರಿಯಪ್ಪ, ಅವಳಿಗೆ ಫಸ್ಟ್ ಹಾಕ್ಬಿಡ್ತೀನಿ. ನೀರು ಹೆಜ್ಜಾಕು ಬರವಾ. ಯಾವ್ದು ಜನದಲ್ಲಿ ಪುಣ್ಯ ಮಾಡಿದ್ದೆ ಬಾ. ನೀ ಪುಣ್ಯ ಮಾಡಿದ್ನೋ ನಾ ಪುಣ್ಯ ಮಾಡಿದ್ನೋ ಒಂದೇ ಗೊತ್ತಿಲ್ಲ. ಏರವಾ ಗೊಂಬೆ ಮೊಮ್ಮಕ್ಕಳು ಮುದ್ದೆ ಮಾಡ್ಸ್ಕೊಂಡು ತಿನ್ನಾಗ ನೀ ಪುಣ್ಯ ಮಾಡಿದ್ದಲ್ಲ ನಾ ಪುಣ್ಯ ಮಾಡಿದ್ದು. ನಿಮ್ಮಂತ ಸಿಗಕ್ಕೆ ನಾ ಪುಣ್ಯ ಮಾಡಿದ್ದೀನಿ, ನಮ್ಮ ಗೊಂಬೆನ ನೀನು ಸಿಗಕ್ಕೆ. ಗೊಂಬೆ ತರ ಒಳಗೆ ಹಾಕೊಂಡೆ ಮೊದ್ಲು ಕಟ್ಟು ನೋಡಲ್ಲಿ. 5 ತುತ್ತಾಕಿದೆ, 5 ಖಾಲಿ. ತಿನ್ನು ಲಾಸ್ಟು. ಇನ್ನು ಊಟ ಮಾಡ್ಬೇಕಾದ್ರೆ ತಿನ್ನಿವಂತೆ. ಲಾಸ್ಟ್ ಬಿಸಿ ಮುದ್ದೆ ಲಾಸ್ಟು ನಮಗೆ.
ಅದೇನು ಆಟನಾ ಈಗಲೇ ಕಾಲು ಮುದ್ದೆ ಉಂಡಿದ್ಯಾ? ಅವಳೆಲ್ಲ 2 ಸಲ ತಿಂದು ಮತ್ತೆ ಕೇಳ್ತಾಳೆ ನೋಡಿ ನಮ್ಮ ಗೊಂಬೆ. ನಾನು ಮುದ್ದೆ ಉಣ್ಣಂಗೆ ಐತೆ ಅಂತ ಮಾಡೋಣ ಮಾಡ್ಕೊತಾ ಇರೋದು. ಅವಳಿಗೆ ಊಟ ಮಾಡಂಗಾಯ್ತು. ಅವಳು ಒಂದು ವಾರ ಆಯ್ತು ಮುದ್ದೆ ಊಟ ಮಾಡಿ ಸುಮ್ಮನೆ. ಮುಚ್ಚೆ ಬಾಯ. ಅನ್ನ ಹಾಲು ಅನ್ನ ತಿನ್ನೋಗ ನೀನು ನನಗೆ ಕಾಣಂತೆ. ನಮ್ಮಮ್ಮ ಮಾಡ್ತಾ ಇರೋದು. ನೋಡಿ ನನ್ನ ಗಂಡ ರೆಡಿ ಆಯ್ತಾವ್ರೆ. ಅದು ಸೋಪು ಹಾಕಲ್ಲ ಮಖಕ್ಕೆ, ಸ್ನಾನದಿಂದ ಮಾತ್ರ. ರಾತ್ರಿ ಹಾಯ್ಕೊಂಡವ್ರೆ, ರಾತ್ರಿ ಏರ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡವ್ರೆ. ಇವಾಗ ಹಂಗೇನೆ ಬ್ರಷ್ನು ಹಂಗೆ ಕೆಲ್ಸದಾಗ ತಗೊಂಡೋದಿ ಜೋಬಳ ಮಾಡಿಕೊಂಡು ಮರ್ತ್ಬಿಟ್ಟು ಹಂಗೆ ತಗೊಂಡೋಗಿ ನಾನು ಕೇಳ್ತಿದ್ರು ಯಾರು ತಂದ್ಬಿಟ್ಟು ಹಿಂಗೆ ಡೈರೆಕ್ಟ್ ತಗೊಂಡಿ ಅಂತ. ಪಟಾಕ್ ಪಟ ಹಾಕೊಡಿ ನೋಡಪ್ಪ. ತುಪ್ಪ ನಿನ್ನಂತ ಹೆಂಡತಿ ಪೂರೈಕೆ ಅದೃಷ್ಟ ಮಾಡಿಬೇಕಂತ ಅನಿಸಲ್ಲ. ನನ್ನ ಮೇಲೆ ಹೋಗಲ್ಲ ಬಿಡಪ್ಪ. ಬೆಳಗ್ಗೆ ತಿಂಡಿ ಯಾರು ಮಾಡ್ಕೊಡ್ತಾರೆ ನನಗೆ? ತುಪ್ಪ ಅದ್ರ ಮೇಲೆ ಹಾಕ್ಬಿಟ್ಟೆ ಸಾರ್ಗೆ ಹಾಕದ ಅದರಲ್ಲಿ ಕೊಂಚ ಸಾರು ಕೊಂಚ ಎಲ್ಲ ಊಟ ಮಾಡೋಣ. ಊಟ ಅಲ್ಲ ತಿಂಡಿ ಮಾಡೋಣ. ನಮ್ಮ ಮನೇಲಿ ಇವತ್ತು ಮುದ್ದೆನೇ ತಿಂಡಿ, ಬಿಸಿ ಬಿಸಿ ರಾಗಿ ಮುದ್ದೆ. ಮುಂದೆ ಹೌದು ಬಿರಿಯಾನಿ ಮಾಡಿದ್ರೆ ಅದು ಅಷ್ಟೇ. ಒಳ್ಳೆ ರಾಗಿ ಮುದ್ದೆ, ಉಪ್ಸಾರು, ತುಪ್ಪ. ಚೆನ್ನಾಯ್ತಾ? ಸೂಪರ್ ಇದೆ. ಗೊಂಬೆ ಅಲ್ಲೇ ರೆಡಿ ಆಗಿ ಕುಂತಾಳೆ ಫ್ರೆಂಡ್ಸ್. ಈ ಮುದ್ದೆ ಸಾರು ಚೆನ್ನಾಗಿಲ್ಲ ಅಂದ್ರೆ ನಾಳೆಯಿಂದ ಅಷ್ಟೇ ನಮಗೆ ಮ್ಯಾಗಿನ ಗಟ್ಟಿ ಮಾಡಾಕ್ತಲ್ಲ ನಿಮ್ಮಮ್ಮ. ಊಟ ಮಾಡು, ಸೂಪರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು. ಸಿಕ್ಕಿದ್ರೆ ಈ ಥರ ಮಾಡ್ಕೊಳ್ಳಿ. ಇದು ಸೀಸನ್ ಅಲ್ಲ, ಆದರೂ ನಮ್ಮ ಮನೆಗೆ ತರ್ತಾನೆ ಇರ್ತಾರೆ. ಅಲ್ಲಿ ಇರಿಸವೆಲ್ ಮಾರ್ತಾ ಇರ್ತಾರಂತೆ, ತರ್ತಾನೆ ಇರ್ತಾರೆ. ಆದರೆ ಏನು ಗೊತ್ತಾ, ಈ ಟೈಮಲ್ಲಿ ಅವು ಗಟ್ಟಿ ಇರಲ್ಲ ಕಾಳು. ಈ ಸೀಸನಲ್ಲಾದರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊಗಡಿ ಇರುತ್ತೆ ಅವಾಗ ಚಂದ. ಅವರೆಕಾಯಿ ಇದರಲ್ಲಿ ಸೊಗಡಿ ಇರಲ್ಲ ಅಷ್ಟೇ. ಇದೆಲ್ಲ ಬೋರ್ ನೀರು ಇರ್ತಾರ ಅಂತ ಬೆಳೆದಿರ್ತಾರೆ. ನಾವು ಈ ಸಲ ಹಾಕ್ತೀವಿ ಫ್ರೆಂಡ್ಸ್ ಅವರೆಕಾಯಿ. ಈ ಸಲ ರಾಗಿ ಮಾಡಲಿಲ್ಲ ಅಂದ್ರೂ ಫುಲ್ಲು ಎಲ್ಲ ತೋಟಕ್ಕೂ ಈ ಸಲ ಅವರೆ ಗಿಡನ ಹಾಕ್ಬಿಡ್ತೀನಿ. ನನ್ನ ಗಂಡನ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಡೈಲಿ 3 ಟೈಮು ಅವರೆಕಾಳು. ನಂಗೆ ಅಣ್ಣಗೆ ಬೇಜಾರಾಗಿ ಹೋಗ್ಬಿಡ್ಬೇಕು, ಇನ್ನು ಅವರೆಕಾಳು ಸವಾಸನೆ ಬೇಡ ಅಂತವ. ಹಂಗೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್.